ಇದೇ ಇಂದಿರಾ ಗಾಂಧಿಯವರ ಬಾಂಗ್ಲಾವಾರ್ ಬಗ್ಗೆ ಬಿಜೆಪಿ ಅವರು ಇಂದಿರಾ ಗಾಂಧಿ ಅವರನ್ನ ತೇಜೋವಧೆ ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತೀವಿ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಬಿಹಾರ ಫಲಿತಾಂಶದ ಬಗ್ಗೆ ಡಿ.ಕೆ. ಕೊಟ್ಟಿರುವಂತಹ ಮೊದಲ ಪ್ರತಿಕ್ರಿಯೆ ಇದು. ಎಸ್, ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಸ್, ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು. ಏನು ಈ ಫಲಿತಾಂಶ ಬಂದಿದೆ, ಫಲಿತಾಂಶಕ್ಕೆ ತಲೆ ಬಾಗ್ತೀವಿ. ಈ ತಲೆ ಬಾಗಲೇಬೇಕು. ಯಾಕಂದರೆ ಜನ ಏನು ಫಲಿತಾಂಶ ಕೊಟ್ಟಿದ್ದಾರಲ್ಲ, ಫಲಿತಾಂಶದ ಬಗ್ಗೆ ನಿಮಗೇನೇ ಅಸಮಾಧಾನಗಳಿರ್ಬೋದು. ಆದರೆ ಏನು ಅಂತಂದರೆ ಅದೊಂದು ದೊಡ್ಡ ಎಚ್ಚರಿಕೆಯ ಸಂದೇಶ. ನಾಳೆ ಅಲ್ಲಾಗಿರುವಂಥದ್ದು ಇಲ್ಲಾಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದಕ್ಕೋಸ್ಕರ ನಾವೇನು ಮಾಡಬೇಕು, ಎಷ್ಟರ ಮಟ್ಟಿಗೆ ನಾವು ಜನರ ಮನಸ್ಸನ್ನು ಗೆಲ್ಲಬೇಕು, ಎಷ್ಟರ ಮಟ್ಟಿಗೆ ಜನರಿಗೆ ಯೋಜನೆಗಳನ್ನು ನಾವು ಪ್ರಕಟಿಸಿದ್ದನ್ನು ಸಾಕಾರ ಮಾಡಲಿಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಬೆನ್ನು ಹತ್ತಬೇಕು, ಎಷ್ಟರ ಮಟ್ಟಿಗೆ ಜನರ ಜೊತೆಗೆ ಇರಬೇಕು. ಸೊ ಇದೆಲ್ಲದೂ ಕೂಡ ಒಂದು ಚುನಾವಣೆ ಅನ್ನುವಂಥದ್ದು ಒಂದು ಚುನಾವಣೆ ಮಾತ್ರ ಅಲ್ಲ, ಅದು ಹಲವಾರು ಸಂದೇಶಗಳದು. ಜೊತೆಗೇನು ಅಂತಂದರೆ ಇದು ಪ್ರಜಾತಂತ್ರವನ್ನು ಗಟ್ಟಿ ಮಾಡುವಂಥ ವ್ಯವಸ್ಥೆ ಮಾತ್ರ ಅಲ್ಲ, ಅದೇನು ಅಂತಂದರೆ ಮುಂದೆ ನಾವು ಹೆಂಗಿರಬೇಕು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳಿಸುವಂಥ ಒಂದು ಪ್ರಯತ್ನ, ದೊಡ್ಡ ಸಂದೇಶ ಅದು. ಅದನ್ನು ಅರ್ಥ ಮಾಡ್ಕೋಬೇಕು ಮೇಡಮ್. ತಾವು PhD ಮಾಡಿರುವಂಥವ್ರು ಮೇಡಮ್, ನಮಗಿಂತ ಚೆನ್ನಾಗಿ ಗೊತ್ತು ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡೆಮೋಕ್ರಸಿ ಅಂದ್ರೇನೆ ಬದಲಾವಣೆ. ಹೌದು, ಬಿಜೆಪಿ ಪಾರ್ಟಿ ವ್ಯಕ್ತಿ ಪ್ರಧಾನನ ಇದು ಪ್ರಧಾನ ಅಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ವ್ಯಕ್ತಿಯಿಂದ ಪಕ್ಷದಿಂದ ವ್ಯಕ್ತಿನ, ಜನತೆ ಎಲ್ಲದಕ್ಕಿಂತ ದೊಡ್ಡವರು. ಜನತೆಗೆ ನಾಯಕರನ್ನು ಹುಟ್ಟಿಸೋದಕ್ಕೂ ಗೊತ್ತು, ಒಂದು ಕೆಟ್ಟ ಪರಿಸ್ಥಿತಿಯನ್ನು ತೆಗೆದಾಕೋಕ್ಕೂ ಗೊತ್ತಾಗುತ್ತೆ. ಅದಕ್ಕೆ ಅನಿರೀಕ್ಷಿತ ಫಲಿತಾಂಶಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ನಿತೀಶ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಅಲ್ಲಿನ ಒಂದು ಪಟ್ಟು ಬರುತ್ತಲ್ಲ, ಆ ಟೈಮಲ್ಲಿ ಅವರು ಈಸ್ ಇನ್ ವೆರಿ ಕಂಫರ್ಟಬಲ್ ಬಾರ್ಗೈನಿಂಗ್ ಪೊಸಿಷನ್ ಅಂತ. ಬಿಹಾರ್ ಪಾಲಿಟಿಕ್ಸ್ ತಗೊಳ್ಳಿ, ದೆಹಲಿ ಪಾಲಿಟಿಕ್ಸ್ಗೂ ಬಿಹಾರ್ ಪಾಲಿಟಿಕ್ಸ್ನ ಡೆವಲಪ್ಮೆಂಟ್ಗೂ ಒಂದು ಕುತೂಹಲಕಾರಿ ಡೆವಲಪ್ಮೆಂಟ್ಸ್ ನಡೆಯೋದು ನಿಜ. ಮೋದಿ ಅವರಿಗೆ ಹೋಲಿಸಿದ್ರೆ ನಿತೀಶ್ ಕುಮಾರ್ ಅವರು ಯಾವ ಅನುಭವದಲ್ಲಾಗಿರಲಿ, ಹಿರಿತನದಲ್ಲಾಗಿ ತಾವು ಹೇಳ್ಬಿಟ್ರೆ ಅದನ್ನು ನಾನು ಪುನರುಚ್ಚಾರ ಮಾಡೋದಿಲ್ಲ, ಅವರನ್ನು ತೆಗೆದಾಕಕ್ಕೆ ಬರೋದಿಲ್ಲ. ನಿತೀಶ್ ಕುಮಾರ್ ಅವರ ಬಗ್ಗೆ ಮರುಮ್ಕಲ್ ಸರ್ ಹೇಳಿದ್ದನ್ನು ನಾನು ಯಾಕೆ ಒಪ್ಪೋದಿಲ್ಲ ಅಂದ್ರೆ, ಅಪೋಸಿಷನ್ ಪಾರ್ಟಿಯ PM ಕ್ಯಾಂಡಿಡೇಟ್